ANMR ನ್ಯೂಸ್ಗೆ ಸ್ವಾಗತ. ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಫಿಂಗ್ ಸೊಲ್ಯೂಷನ್ಸ್, ರೈಲ್ವೆ ಬ್ರಿಡ್ಜ್ ಬಳಿ, ಚೇಳೂರು ರಸ್ತೆ, ಚಿಂತಾಮಣಿ. ಉತ್ತಮ ಹಾಗೂ ವಿವಿಧ ಬ್ರ್ಯಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರಿನಡಿ ದೊರೆಯುತ್ತದೆ. ನಮ್ಮಲ್ಲಿ ಅಪೋಲೋ, ಟಾಟಾ, JSW, ಜಿಂದಾಲ್, MSY ಬ್ರಾಂಡೆಡ್ ರೂಫಿಂಗ್ ಶೀಟ್ಗಳು, UPVC ವಾಟರ್ ಗಟರ್ ಮತ್ತು ರೂಫಿಂಗ್ ಶೀಟ್ಸ್, ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ. JSW ಡ್ಯೂರೋಸ್ಟ್ರಾಂಗ್ ಮೆಶ್, SK ಸೂಪರ್ TMT, ಅಪೋಲೋ TMT, ಗೋಪಾಲ್ ಮತ್ತು ಟಾಟಾ TMT ಕಂಪನಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್, ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ ಮೆಶ್, ಎಲಾಂಗಲ್, C ಚಾನಲ್, ಸ್ಕ್ವೇರ್ ರಾಡ್, ಬೈಟ್ ರಾಡ್, ಕಿಟಕಿ ಕಂಬಿ, MS ಫ್ಲಾಟ್ JC ಶೀಟ್ಸ್, MS ಶೀಟ್ಸ್, CNC ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್, ಪಾಲಿಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ. ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟ್ರಾಂಗ್, ಜಿಂದಾಲ್ ಕಂಪನಿಯ ಮುಳ್ಳುತಂತಿ, ಚೈನ್ ಲಿಂಕ್ ಮೆಶ್, ಟಾಟಾ ನಾಟೆಡ್ ಮೆಶ್, ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು, ಏಷ್ಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಮಾರುತಿ ಟ್ರೇಡರ್ಸ್ ಆ್ಯಂಡ್ ರೂಫಿಂಗ್ ಸೊಲ್ಯೂಷನ್ಸ್, ರೈಲ್ವೆ ಬ್ರಿಡ್ಜ್ ಬಳಿ, ಚೇಳೂರು ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ. YT 9920260788, ನರೇಂದ್ರ 9663388190 ಮತ್ತು ಪ್ರಸಾದ್ 8867673682. ರಾಜ್ಯದಲ್ಲಿ ಮತ್ತೊಂದು ಒಕ್ಕಲಿಗರ ಸಂಘ ಅಸ್ತಿತ್ವಕ್ಕೆ. ಮಾರ್ಚ್ 23ಕ್ಕೆ ಚಿಂತಾಮಣಿಯಲ್ಲಿ ನೂತನ ಸಂಘ ಉದ್ಘಾಟನೆ. ರಾಜ್ಯದಲ್ಲಿರುವ ಹಲವು ಒಕ್ಕಲಿಗರ ಸಂಘಗಳ ಜೊತೆಗೆ ಇದೀಗ ರಾಜ್ಯದಲ್ಲಿ ಮತ್ತೊಂದು ಒಕ್ಕಲಿಗರ ಸಂಘ ಅಸ್ತಿತ್ವಕ್ಕೆ ಬಂದಿದ್ದು, ಮಾರ್ಚ್ 23ರಂದು ಚಿಂತಾಮಣಿ ನಗರದ ಹೊರವಲಯದ ಬೂರ್ಗಮಕ್ಲಹಳ್ಳಿಯ ಶ್ರೀ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ನೂತನ ಸಂಘ ಉದ್ಘಾಟನೆಯಾಗಲಿದೆ. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ರಾಜ್ಯದಲ್ಲಿ ಮತ್ತೊಂದು ಒಕ್ಕಲಿಗರ ಸಂಘವಾದ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘ ಉದ್ಘಾಟನೆಯನ್ನು ಮಾರ್ಚ್ 23ರಂದು ಭಾನುವಾರದಂದು ಬೆಳಗ್ಗೆ 10:30 ಗಂಟೆಗೆ ಚಿಂತಾಮಣಿ ಶ್ರೀನಿವಾಸಪುರ ರಸ್ತೆಯಲ್ಲಿರುವ ಬೂರ್ಗಮಕ್ಲಹಳ್ಳಿ ಶ್ರೀ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ಚಿಕ್ಕಬಳ್ಳಾಪುರ ಶಾಖೆಯ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ ಮತ್ತು ಶಾಸಕರು ಹಾಗೂ ಮಾಜಿ ಸಚಿವ GT ದೇವೇಗೌಡರವರು ನೂತನ ಸಂಘದ ಉದ್ಘಾಟನೆ ನೆರವೇರಿಸಲಿದ್ದು, ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರಾಗಿ ನೇಮಕವಾಗಿರುವ ಗೋಪಲ್ಲಿ GS ರಘುನಾಥ್ ರೆಡ್ಡಿರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ. ರಾಜ್ಯದಲ್ಲಿ ಮತ್ತೊಂದು ಒಕ್ಕಲಿಗರ ಸಂಘ ಅಸ್ತಿತ್ವಕ್ಕೆ ಬರುತ್ತಿರುವ ಬಗ್ಗೆ ಮತ್ತು ಧ್ಯೇಯೋದ್ದೇಶಗಳ ಬಗ್ಗೆ ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಇಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಉದ್ದೇಶಿಸಿ ಮಾತನಾಡಿದ ಒಕ್ಕಲಿಗರ ಸಂಘದ ಮುಖಂಡರಾದ ಕುರ್ಬೂರು ರವೀಂದ್ರಗೌಡ, ಹಿರಿಯ ವಕೀಲ ಐಮರೆಡ್ಡಿ ಮಂಜುನಾಥ್ ರೆಡ್ಡಿ, ಗೋಪಲ್ಲಿ ರಘುನಾಥ್ ರೆಡ್ಡಿ, KK ಮಂಜುನಾಥ್, ಹರೀಶ್ ರವರ ಅನಿಸಿಕೆಗಳನ್ನು ಒಮ್ಮೆ ಕೇಳಿ. ಆತ್ಮೀಯ ಎಲ್ಲ ಸಹಪಾಠಿಗಳು ಮತ್ತು ಪತ್ರಿಕಾ ಮಿತ್ರರಿಗೆ ಸಂಧ್ಯಾಕಾಲದ ವಂದನೆಗಳನ್ನು ಈಗ ಈ ಸಂಘದ ಪ್ರಾರಂಭೋತ್ಸವ ಭಾನುವಾರ ಇದೆ. ಅದರ ಜೊತೆಗೆ ಎಲ್ಲರನ್ನು ಆಹ್ವಾನಿಸ್ತಾ, ಈ ಸಂಘದ ಮೂಲ ಉದ್ದೇಶ ರಾಜ್ಯ ಮಟ್ಟದಲ್ಲಿ ವಿಸ್ತಾರಗೊಂಡಿರುವ ಸಂಘಕ್ಕೆ ಪರ್ಯಾಯವಾದ ಸಂಘ ಅಲ್ಲ. ಆ ಸಂಘದ ಜೊತೆಗೂಡಿ ಈ ಸಂಘ ಕೆಲಸ ಮಾಡೋದು. ಇದರ ಮೂಲ ಉದ್ದೇಶ ಏನು ಅಂದರೆ, ಅನೇಕ ಸಂಘಗಳಲ್ಲಿ ತಾಲೂಕುವಾರು ಸಂಘಗಳು ಮಾಡಿ ರಾಜಕೀಯ ಒತ್ತಡಗಳನ್ನು ವಿಪುಲವಾಗಿರೋದ್ರಿಂದ ಇದನ್ನು ರಾಜ್ಯ ಮಟ್ಟದಲ್ಲಿ ವಿಸ್ತರಿಸಿ ಅನೇಕ ರೈತ ಕುಟುಂಬಗಳು, ಅಂದರೆ ತೆಲುಗಿನಲ್ಲಿ ಒಂದು ಗಾದೆ ಹೇಳ್ತಾರೆ, ಕಾಪಾಡು ಅಂದರೆ ಒಕ್ಕಲಿಗ ಅಂತ. ಅವನು ಆ್ಯಕ್ಚುಲಿ ಒಕ್ಕಲಿಗ ಕಾಪಾಡುವಂತಲ್ಲ, ಕಾಪಾಡುವಂತ ಅಂದರೆ ಇಡೀ ಸಮಾಜದ ಎಲ್ಲ ಜನಾಂಗವನ್ನು ಕಾಪಾಡುವಂಥ ಸಮಾಜದ ಜನಾಂಗ ನಮ್ಮ ಒಕ್ಕಲಿಗರ ಸಮಾಜ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ವ್ಯವಸಾಯ ಮೂಲ ಹುದ್ದೆ ಆಗಿರೋದರಿಂದ ಅನೇಕ ಒಕ್ಕಲಿಗರ ಕುಟುಂಬಗಳಲ್ಲಿ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿ ಹೆಚ್ಚಿನ ಒತ್ತು ಕೊಡ್ತಾ ಇಲ್ಲ ರೈತ ಕುಟುಂಬಕ್ಕೆ. ಆದ್ದರಿಂದ ಅವರೆಲ್ಲ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಒಲವು ಕೊಡಿಸುವಂಥ ಒಂದು ತಿಳುವಳಿಕೆಯ ಈ ಸಂಘದ ಮೂಲ ಉದ್ದೇಶ. ಎರಡನೇದು, ಆರ್ಥಿಕವಾಗಿ ಅನೇಕ ಕುಟುಂಬಗಳು ತಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಮುಂದುವರಿಸಲಾಗದಿರುವಂಥ ರೈತ ಕುಟುಂಬಗಳು, ಅವುಗಳನ್ನು ಅಂಥ ಕುಟುಂಬದ ಮಕ್ಕಳನ್ನು
ಈ ಸಂಘದ ವತಿಯಿಂದ ಅವರಿಗೆ ಬೇಕಾದ ವಿದ್ಯಾಭ್ಯಾಸದ ಸವಲತ್ತುಗಳನ್ನು ಸರಿಪಡಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡುವ ಮೂಲ ಉದ್ದೇಶದೊಂದಿಗೆ ಈ ಸಂಘ ರಾಜ್ಯ ಮಟ್ಟದಲ್ಲಿ ವಿಸ್ತರಿಸಿ ನಾವು ಪ್ರಾರಂಭ ಮಾಡಿದ್ದೀವಿ. ಇಲ್ಲಿ ಉಳಿದ ಅನೇಕ ಸಂಘದ ಸಮಸ್ಯೆಗಳನ್ನು, ಇದರ ಉದ್ದೇಶಗಳನ್ನು ಅನೇಕ ನಾನು ಮಿತ್ರರು ಎರಡೆರಡು ಮಾತುಗಳನ್ನು ಈ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘ ಯಾಕೆ ಮಾಡ್ತಾ ಇದ್ದೀವಿ, ಇದರ ಅವಶ್ಯಕತೆ ಏನಿದೆ, ಇದರ ಗುರಿಗಳು, ಧ್ಯೇಯೋದ್ದೇಶಗಳ ಬಗ್ಗೆ ಹೇಳಿದ್ದಾರೆ. ಎಲ್ಲ ಸವಿಸ್ತಾರವಾಗಿ ಹೇಳಿದ್ದಾರೆ ಏನಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂತ. ಇವತ್ತೇನಾಗಿದೆ ಅಂದರೆ ರಾಜ್ಯ ಮಟ್ಟದಲ್ಲಿ ಇವತ್ತು ನಾವು ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ ಬಹುಸಂಖ್ಯಾತರಾಗಿದ್ದರೂ ಕೂಡ ಇವತ್ತು ನಮ್ಮ ಸ್ಥಾನಮಾನ ಅಲ್ಪಸಂಖ್ಯಾತರ ಪರಿಸ್ಥಿತಿ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ ಇವತ್ತು ನಾವು ಕೇವಲ ವೋಟ್ ಬ್ಯಾಂಕ್ಗಳಾಗಿದ್ದೀವಿ ಅಷ್ಟೇ. ಯಾವುದೇ ರಾಜಕೀಯ ಪಕ್ಷ ಆಗಿರಲಿ ವೋಟ್ ಬ್ಯಾಂಕ್ಗಳಾಗಿದ್ದೀವಿ. ಇವತ್ತು ನಮಗೆ ರಾಜ್ಯ ಮಟ್ಟದಲ್ಲಿ ಇವತ್ತು ಉದ್ಯೋಗ ಮೀಸಲಾತಿ ಮಣಿಜಗ ಜನಾಂಗವನ್ನು ಸೇರಿಸಿ ನಮ್ಮನ್ನು ಸೇರಿಸಿ 4% ಅಂತ ಮಾಡಿದ್ದಾರೆ. ಇವತ್ತು ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ ಇವತ್ತು ನಾವು ಅತಿ ಹೆಚ್ಚು ರಾಜ್ಯದಲ್ಲಿ ಮೂರನೇ ಜಾತಿಯಿಂದ 2ನೇ 3ನೇ ಜನಾಂಗ ಇರ್ತಕ್ಕಂಥವ್ರು ನಾವು. ನಮಗೆ ಕೇವಲ ಮಣಿಜಗರನ್ನು ಸೇರಿಸಿ ಈಗ ಅವರು ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ವರ್ಗದಿಂದ ತೆಗೆದು 2A ಸೇರಿಸಬೇಕು, ಅವ್ರದ್ದು ನ್ಯಾಯಬದ್ಧವಾಗಿರ್ತಕ್ಕಂಥ ಹೋರಾಟನೇ. ನಮಗೆ ಇವತ್ತು ಏನು 4% ಕೊಡ್ತಾ ಇದ್ದಾರೆ ಅವ್ರನ್ನೂ ಸೇರಿಸಿ ಇದು ತುಂಬ ತೀರಾ ಅನ್ಯಾಯವಾಗಿರ್ತಕ್ಕಂಥದ್ದು, ಅವೈಜ್ಞಾನಿಕವಾಗಿರ್ತಕ್ಕಂಥದ್ದನ್ನು. ಇದನ್ನು ಹಿಂದೆ ನಿರ್ಮಲಾನಂದ ಸ್ವಾಮೀಜಿಯವರು ಈ ಜಾತಿ ಗಣನೆ ಮಾಡುವಂಥ ಸಂದರ್ಭದಲ್ಲಿ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಿಂದೆ CM ಆಗಿದ್ದಾಗ ಕೂಡ ಇದನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ರು. ಚುನಾವಣೆ ಬಂದ ಮೇಲೆ ಅದನ್ನು ನೆನೆಗುದಿಗೆ ಬಿದ್ದಿದೆ. ಇವತ್ತು ಇಂಥ ಒಂದು ನಮ್ಮ ಏನು ಹಕ್ಕುಗಳನ್ನು ನಾವು ಮಂಡನೆ ಮಾಡಬೇಕು ಅಂತಿದ್ದೀವೋ, ಒತ್ತಾಯ ಮಾಡಬೇಕು ಅಂತಿದ್ದೀವೋ, ಇದಕ್ಕೆ ಒಂದು ಪರಿಣಾಮಕಾರಿಯಾದ ಒಂದು ಸಂಘ ಇಡೀ ರಾಜ್ಯಾದ್ಯಂತ ನಮ್ಮ ಒಕ್ಕಲಿಗರ ಜನಾಂಗದ ಧ್ವನಿ ಎತ್ತೋದಕ್ಕೆ ಅವಶ್ಯಕತೆ ಇರೋದ್ರಿಂದ ಇವತ್ತು ರಘುನಾಥ್ ರೆಡ್ಡಿ ಅವರು ನಮ್ಮ ಚಿಂತಾಮಣಿಯಿಂದನೇ ಕೆಲವೆಲ್ಲ ಪದಾಧಿಕಾರಿಗಳನ್ನು ಹಾಕ್ಕೊಂಡು ಮುಂದೆ ಬಂದಿರತಕ್ಕಂಥದ್ದು ತುಂಬ ಸಂತೋಷದಾಯಕ ವಿಚಾರ. ಆಮೇಲೆ ಹಲವಾರು ನಮ್ಮ ಅಕ್ಕಪಕ್ಕದ 2 ಅವಳಿ ಜಿಲ್ಲೆಗಳಿಂದ ಕೂಡ ಹಲವಾರು ಮಂದಿ ಕೂಡ ಇದಕ್ಕೆ ಸಾಥ್ ನೀಡ್ತಾ ಇದ್ದಾರೆ. ಇದು ಯಶಸ್ವಿಯಾಗಿ ಆಗಲಿ. ಆಮೇಲೆ ನಮ್ಮ ಎಲ್ಲ ಜನಾಂಗದ ಇವರು ರಾಜಕೀಯ ಅವರು ರಾಜಕೀಯ ಅವ್ರವ್ರ ವೃತ್ತಿ ಅವ್ರದ್ದು ಇದೇ ಇರುತ್ತೆ, ಅವ್ರು ಮಾಡಿಕೊಳ್ಳಿ. ಇದು ಒಂದು ಪಕ್ಷಾತೀತವಾಗಿರ್ತಕ್ಕಂಥ ಒಂದು ಸಂಘಟನೆ. ಈ ಸಂಘಟನೆಗೆ ಯಾರಿಗೆ ಆಹ್ವಾನ ಬಂದಿಲ್ಲ ಅಂತ ಕೂಡ ಅವರು ಅದನ್ನು ಕಾಯ್ತಕ್ಕಂಥ ಪರಿಸ್ಥಿತಿ ಬೇಡ. ಎಲ್ಲರೂ ಕೂಡ 23/3/2025 ಭಾನುವಾರ 10:15 ಗಂಟೆಗೆ ಗುರುಮಾತ್ರಲ್ಲಿ ಕಾರ್ಯಕ್ರಮಕ್ಕೆ ಬಂದು ಸಹಕರಿಸಬೇಕು ಅಂತ, ಹಾಗೂ ನಮ್ಮ ಹಕ್ಕುಗಳನ್ನು ಯಶಸ್ವಿಯಾಗಿ ಮಂಡಿಸಬೇಕಾಗಿರೋದಕ್ಕೆ ನೀವೆಲ್ಲ ಬೆಂಬಲ ನೀಡಬೇಕು ಅಂತೇಳಿ ಈ ಮೂಲಕ ನಾನು ಮನವಿ. ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗ ಸಂಘದ ನಮ್ಮ ಉದ್ಘಾಟನೆ ಕಾರ್ಯಕ್ರಮ ಬಂದು 23 ಅಂದರೆ ನಾಳೆ ಭಾನುವಾರ ದಿವಸ ಬೆಳಗ್ಗೆ 10:15 ಇಲ್ಲಿ ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಅವರನ್ನು ಸ್ಮರಿಸುತ್ತಾ ಅವರ ಆಶೀರ್ವಾದಗಳೊಂದಿಗೆ, ಮಂಗಳಾನಂದ ಸ್ವಾಮಿ ಆಶೀರ್ವಾದಗಳೊಂದಿಗೆ ಅವರನ್ನು ನೆನೆಸುತ್ತಾ ನಮ್ಮ ಕೆಂಪೇಗೌಡ ನಮ್ಮ 1600 ವರ್ಷ ಇತಿಹಾಸ ಇರುವಂಥ ನಮ್ಮ ಒಕ್ಕಲಿಗ ಜನಾಂಗ ಈಗ ಯಾವುದೇ ರೀತಿ ಅನುಕೂಲಗಳನ್ನು ಸರ್ಕಾರದಿಂದ ಯಾವುದರಿಂದ ಪಡೀದೇ ಇರೋದು, ನಮಗೆ ಯಾವುದೇ ರೀತಿ ಎಲ್ಲ ಅನಾನುಕೂಲಗಳಿರೋದ್ರಿಂದ ನಾವು ಅದನ್ನು ಮೆಟ್ಟಿ ನಿಲ್ಲಬೇಕು, ಅದನ್ನೋಸ್ಕರ ನಾವು ಇದು ಮಾಡಬೇಕು, ಕೇಳಬೇಕು ಅನ್ನೋದಕ್ಕೋಸ್ಕರ ನಾವೆಲ್ಲ ಈಗ ಒಂದು ಸಂಘಟನೆ ಇದರಿಂದ ಮಾಡಿದ್ವಿ. ನಮ್ಮ ರಘುನಾಥ್ ರೆಡ್ಡಿ ಅವರು ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಬೆಂಗಳೂರು ನಗರಾಧ್ಯಕ್ಷನಾಗಿ ನಾನು ಇದು ಮಾಡ್ತಾಯಿದ್ದೀನಿ. ಈ ನಮ್ಮ ಸಮುದಾಯ ರಾಷ್ಟ್ರಕವಿಗಳನ್ನು ಕೊಟ್ಟಿದೆ, ಒಳ್ಳೆಯ ಸಂತರನ್ನು ಕೊಟ್ಟಿದೆ, ನಮ್ಮ ನಾಡನ್ನು ಕಟ್ಟಿದಂಥ ನಾಡಪ್ರಭು ಕೆಂಪೇಗೌಡರನ್ನು ಕೊಟ್ಟಿದೆ, ನಮ್ಮ ಪ್ರಧಾನಿಗಳನ್ನು ಕೊಟ್ಟಿರುವಂಥ ಒಂದು ಜನಾಂಗ ನಮ್ಮದು ಒಕ್ಕಲಿಗ ಜನಾಂಗ, ನಮ್ಮ ಹಿರಿಮೆ ಇದೆ. ಅದರಿಂದ ನಾವು ಪಕ್ಷಾತೀತವಾಗಿ ನಾವೆಲ್ಲರೂ ಸೇರಿ 23ರಂದು ಇದನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರೂ ದಯವಿಟ್ಟು ಭಾನುವಾರ ನಡೆಯಲಿರುವ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ಮಹೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲ ಕುಲಬಾಂಧವರು ಬಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮುಖಾಂತರ ಮನವಿ ಮಾಡಿಕೊಳ್ತಾ ಇದ್ದೀನಿ. ಅದೇ ರೀತಿ ಸಮಯ ಅಭಾವ ಇರೋದರಿಂದ ತಾಲೂಕಿನಾದ್ಯಂತ ನಮ್ಮ ಮುಖಂಡರಿಗೆ ಆಹ್ವಾನ ಪತ್ರಿಕೆಯನ್ನು ನೀಡಲಾಗಿರೋದಿಲ್ಲ. ಆದ್ದರಿಂದ ಮಾಧ್ಯಮದ ಮುಖಾಂತರ ನಾನು ನಮ್ಮ ಒಕ್ಕಲಿಗ ಕುಲಬಾಂಧವರನ್ನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಇದನ್ನೇ ಆಹ್ವಾನ ಪತ್ರಿಕೆ ಅಂತ ತಿಳಿದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷಭೇದ ಮರೆತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಒಕ್ಕಲಿಗ ಕುಲಬಾಂಧವರೆಲ್ಲ ಬಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿ. ಶ್ರೀ
ಮಂಗಳಾನಂದನಾಥ ಸ್ವಾಮೀಜಿಯವರು, ಜಿ ಟಿ ದೇವೇಗೌಡ ಸಾಹೇಬರು, ಸನ್ಮಾನ್ಯ ಶ್ರೀ ಗೋಪಾಲ್ಗೌಡ ಸಾಹೇಬರು, ಅದೇ ರೀತಿ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂಥ ಕೆಂಚಪ್ಪಗೌಡರು, ಪ್ರಧಾನ ಕಾರ್ಯದರ್ಶಿಗಳಾದ ಕೋನಪರೆಡ್ಡಿಯವರು, ಗೌರವಾಧ್ಯಕ್ಷರಾದ ಯಲವಳ್ಳಿ ರಮೇಶ್ ಅಣ್ಣವರು, ಕಿಮ್ಸ್ ಆಸ್ಪತ್ರೆಯ ಮಾಜಿ ಅಧ್ಯಕ್ಷರಾದಂತಹ ಡಾಕ್ಟರ್ ರಮೇಶ್ ಅವರು, ಉಪಾಧ್ಯಕ್ಷರಾದ ಶ್ರೀನಿವಾಸ್ ಅವರು, ರೇಣುಕಾ ಪ್ರಸಾದ್ ಅವರು, ಹಾಗೆ ಭೂ ಸಮಿತಿ ಅಧ್ಯಕ್ಷರಾದಂತಹ ಉಮಾಪತಿ ಶ್ರೀನಿವಾಸ ಗೌಡವರು, ಹಾಗೆ ಡಾಕ್ಟರ್ ಡಿ ದೇವರಾಜ್ ಅವರು, IPS DCP ದಕ್ಷಿಣ ವಿಭಾಗ ಅವರು, KV ಶಂಕರಪ್ಪರವರು, ಸೀಕಲ್ ರಾಮಚಂದ್ರೇಗೌಡರು, ತುಪ್ಪಲ್ಲಿ ಚೋರಡ್ಡಣ್ಣವರು, ಹಾಗೆ ನಮ್ಮ ಕೇಶವರೆಡ್ಡಣ್ಣವರು, ವಾಣಿ ಕೃಷ್ಣಾರೆಡ್ಡಿಯವರು, P ಪ್ರಕಾಶ್ರವರು, ಮುನ್ರಾಜರವರು, ಮದನ್ ಕುಮಾರ್ ಅವರು, ಹಾಗೆ ನಮ್ಮ 2 ತಾಲೂಕಿನ ಒಕ್ಕಲಿಗ ಸಂಘದ ಅಧ್ಯಕ್ಷರುಗಳು, 2 ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ 2 ಜಿಲ್ಲೆಗಳ ಅಧ್ಯಕ್ಷರುಗಳು, ಒಕ್ಕಲಿಗರ ಸಂಘದ ಅಧ್ಯಕ್ಷರುಗಳು ಬಂದು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇದರ ಬಗ್ಗೆ ಆಗಲಿ ಸಮಾಜದಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿದ್ದರೂ ಯಾವುದೇ ಇದರಲ್ಲೂ ನಾವು ತೊಡಸ್ಕೊಳ್ತೇವೆ. ಅಂಥವನ್ನೆಲ್ಲ ನಾವು ಸಮಾಜಕ್ಕೆ ತಂದು ನಮ್ಮಲ್ಲಿ ಆಗ್ತಾ ಇರುವ ನಮ್ಮವ್ರಿಗೆ ಏನಾದರೂ ತೊಂದರೆಗಳಾದಾಗ ನಮ್ಮ ಕೈಯಲ್ಲಾದಷ್ಟು ನಾವು ಅವರನ್ನು ನ್ಯಾಯಪಡಿಸುವ ಉದ್ದೇಶ ಮತ್ತು ಹಲವು ಕಾರ್ಯಕ್ರಮಗಳನ್ನು ಇನ್ನೂ ನಾವು ಯೋಚನೆ ಮಾಡ್ಕೊಂಡಿದ್ದೀವಿ. ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಓಕೆ. ಒಕ್ಕಲಿಗರ ಸಂಘ ಏನು ಸಂಘ ಉದ್ಘಾಟನೆಗಳ ಇಟ್ಕೊಂಡಿದ್ದು, ಆರಂಭೋತ್ಸವ ಇಟ್ಕೊಂಡಿದ್ದು, ಅದಕ್ಕೆ 2 ಕೋಲಾರ ಮತ್ತು ಚಿಕ್ಕಬಳ್ಳಾಪುರ 2 ಜಿಲ್ಲೆಗಳಲ್ಲಿ ಒಕ್ಕಲಿಗರ ಕುಲಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಸಂಘ ಉದ್ಘಾಟನೆಯನ್ನು ಯಶಸ್ವಿಗೊಳಿಸಬೇಕು ಬರುತ್ತದೆ. ಅದೇ ರೀತಿ ಈಗ ನಮ್ಮ ಪತ್ರಿಕಾ ಕ್ಷೇತ್ರ ಕೇಳಿದ ಉದ್ದೇಶ ಏನು ಅಂತ, ಇದು ಉದ್ದೇಶ ಇಷ್ಟೇ, ರೈತಾಪಿ ಜನಾಂಗ ನಮ್ಮ ಒಕ್ಕಲಿಗರು ಜಾಸ್ತಿ ಇರೋದು. ಆದರೆ ನಮ್ಮ 2 ಜಿಲ್ಲೆಗಳು ಮರುಭೂಮಿ ಆಗಿ ನೀರಿಲ್ಲ. ಅದರಿಂದ ನಾವು ರೈತರೆಲ್ಲ ವಲಸೆ ಹೋಗ್ತಾ ಇದ್ವಿ, ವಾಚ್ಮ್ಯಾನ್ ಕೆಲಸಕ್ಕೆಲ್ಲ ಹೋಗ್ತಾ ಇದ್ವಿ. ಅದರಿಂದ ಮಕ್ಕಳು ವಿದ್ಯಾಭ್ಯಾಸ ತುಂಬ ಕಷ್ಟ ಆಗ್ತಾಯಿದೆ. ಅವರಿಗೆ ಒಳ್ಳೆಯ ಸ್ಟ್ಯಾಂಡರ್ಡ್ ಎಜುಕೇಷನ್ ಕೊಡ್ಸೋಕ್ಕಾಗ್ತಾ ಇಲ್ಲ. ಅದನ್ನು ಅಂಥವ್ರು ಯಾರು ಮಕ್ಕಳು ಚೆನ್ನಾಗಿ ಓದೋರು ಅವ್ರನ್ನ ಗಮನಿಸಿ ಈ ಸಂಘದ ವತಿಯಿಂದ ಅವರಿಗೆ ನಮ್ಮ ಕಡೆಯಲ್ಲಿ ಆಗದೆ ಇದ್ದರೂ ನಮ್ಮ ಕುಲಬಾಂಧವರು ಯಾರು ಚೆನ್ನಾಗಿ ಅವ್ರ ಕಡೆ ಆರ್ಥಿಕ ಕಡೆ ಇರೋದ್ರಿಂದ ಅವ್ರ ಕಡೆಯಿಂದ ಅವ್ರಿಗೆ ಸೌಲಭ್ಯ ಒದಗಿಸಿ ಅವ್ರ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆಯ ರೀತಿಯಲ್ಲಿ ತಗೊಂಡು ಹೋಗೋದು. ಮತ್ತು 2ನೇದು, ಯಾವುದೇ ಜಿಲ್ಲೆ ಆಗಲಿ ತಾಲೂಕು ಆಗಲಿ ಎಲ್ಲ ಸಂಘಗಳು ಇದೆ. ಆದರೆ ಎಲ್ಲೋ ಒಂದು ಕಡೆ ರಾಜಕೀಯಕ್ಕೆ ಬಿಡೋದು ನಾವು ಆ ಸಂಘನ ಅಷ್ಟಕ್ಕೆ ಮಾತ್ರ ನಡೆಸ್ಕೊಂಡು ಹೋಗ್ತೇವೆ, ಅದನ್ನು ಚಾಲನೆಗೆ ಬರೋಕ್ಕಾಗ್ತಾ ಇಲ್ಲ. ಆದ್ದರಿಂದ ಈ ಸಂಘದ ವತಿಯಿಂದ ಯಾವ ತಾಲೂಕಾದರೂ ಯಾರು ಅನ್ಯಾಯ ಆಗಿದ್ದರೆ ಅವ್ರ ಪರವಾಗಿ ನಾವು ಹೋಗಿ ದನಿ ಎತ್ತೀವಿ. ಯಾಕಂದರೆ ಯಾವುದಾದ್ರು ರಾಜಕೀಯದಲ್ಲೂ ಗುರ್ಸ್ಕೊಂಡಿರ್ತಾರೆ, ಯಾರೇ ಆಗಲಿ, ಈ ಪಾರ್ಟಿ ಇರ್ಬೋದು ಆ ಪಾರ್ಟಿ ಇರ್ಬೋದು, ಅವರು ಅದನ್ನು ಸೈಟಾಗಿ ಮಾತಾಡೋಕ್ಕಾಗೋದಿಲ್ಲ. ಅಂಥ ಟೈಮಲ್ಲಿ ನಮ್ಮ ಸಂಘ ಹೋಗಿ ಅಲ್ಲಿ ನಮ್ಮವ್ರಿಗೆ ಯಾರು ಅನ್ಯಾಯ ಆಗಿದೋ ಅವ್ರಿಗೆ ನೇರವಾಗಿ ದನಿ ಎತ್ತಿ ಅವರಿಗೆ ಕಷ್ಟ ಸ್ಪಂದಿಸಿ ನಾವು ಬರೋಕ್ಕೆ ಇದನ್ನು ಮೂಲ ಉದ್ದೇಶವನ್ನು ಹೇಳ್ತೀವಿ.